ಮತ್ತು ನಮ್ಮ ಇಂದಿನ ಕಾರ್ಯಕ್ರಮದ ಗಂಗಾಧರ ಶೇಖರ್ ಮತ್ತು ಮನೆಯವರೇ ಹಾಗೂ ನನ್ನ ಶಿಷ್ಯ ವರ್ಗದವರಂತಹ ಹರಿಪ್ರಸಾದ್ ಮಾಯಿನಿ ಮತ್ತು ಮನೆಯವರೇ, ಒಂದು ಕಾಲದಲ್ಲಿ ಯಕ್ಷಗಾನ ಕೇಂದ್ರವನ್ನು ನಾನು ಸ್ಥಾಪಿಸುವ ಕಾಲದಲ್ಲಿ ಬಹಳಷ್ಟು ಪ್ರತಿಭಟನೆ, ಬಹಳಷ್ಟು ಟೀಕೆ, ಬಹಳಷ್ಟು ತೊಂದರೆಗಳು ನನಗೆ ಬಂದಿತ್ತು. ನಾನು ಕಟೀಲು ಮೇಳದಲ್ಲಿ ನಮ್ಮ ಮಾಯಿನಿಂಗಿ ಸಂಜೀವ ಶೆಟ್ಟರು ಅವರನ್ನು ನಾವು ಮೇಳದವರೆಲ್ಲರೂ ಕೂಡ ಅಡ್ಕತ್ತಲ ಸಂಜೀವ ಶೆಟ್ಟರು, ನಾರಾಯಣ ಶೆಟ್ಟರು ಹಾಗೂ ಕುಂಜಿರಮ್ಮ ಮಣಿಯರು, ನಾವು ಮೂವರು, ಅವರು ಮೂವರು ಮತ್ತು ನಾನೊಬ್ಬ ಕಟೀಲು ಮೇಳದಲ್ಲಿ ದೀರ್ಘ ಒಡನಾಟ. ಹಾಗೆ ನನ್ನ ಮೇಲೆ ತುಂಬ ಆತ್ಮೀಯ ಭಾವನೆ ಇದ್ದಂತಹ ನಮ್ಮ ಮಾಯಿನಿಂಗಿ ಸಂಜೀವ ಶೆಟ್ಟರು ಯಾವತ್ತೂ ಕೂಡ ನನಗೆ ಧೈರ್ಯ ತುಂಬಿದವರು. ಯಕ್ಷಗಾನ ಕೇಂದ್ರ ಮಾಡುವಂಥ ಯಾವತ್ತೂ ನನ್ನನ್ನು ಭೇಟಿ ಮಾಡಿ ಅವರು ಹೇಳ್ತಾ ಇದ್ರು, ನೀವು ಹೆದರಬೇಡಿ, ಇದು ಸಂಬಳ ಕೊಡಿದರೆ ನಿಮ್ಮ ಕೆಲಸ ಯಶಸ್ವಿ ಆಗ್ತದೆ ಹೇಳಿಕೊಂಡು ಅವರು ನಮಗೆ ಸಹಕಾರವನ್ನು ಕೊಟ್ಟರು. ಆಮೇಲೆ ಇಂದೀಗ ಅಡ್ಕತ್ತಲ ಸಂಜೀವ ಶೆಟ್ಟರು ಅಥವಾ ಮಾಯಿನಿಂಗಿ ಸಂಜೀವ ಶೆಟ್ಟರ ಯಕ್ಷಗಾನ ಪರಂಪರೆ ಇಲ್ಲಿ ಉಳಿತಾ ಉಂಟು. ಅವರ ಮೊಮ್ಮಕ್ಕಳು ಇಬ್ಬರು ಕೂಡ ನನ್ನ ಶಿಷ್ಯರು. ಇವತ್ತು ರಕ್ತಬೀಜದ ಪಾತ್ರ ಮತ್ತು ದೇವಿ ಪಾತ್ರವನ್ನು ಮಾಡಿದ್ದಾರೆ. ಹಾಗೆಂತ ಅವರು ಹೇಳ್ತಾ ಇದ್ರು, ನಮ್ಮ ಮೊಮ್ಮಕ್ಕಳಿಗೆ ಗುರುಗಳು ನೀವೇ ಆಗಬೇಕು. ಸಂಜೀವ ಶೆಟ್ಟರು ನನ್ನ ಹತ್ರ ಯಾವಾಗಲೂ ಕೂಡ ನಮ್ಮ ಕೇಂದ್ರಕ್ಕೆ ವಾರ ಬರ್ತಾ ಇದ್ರು ನಾಟ್ಯ ಕ್ಲಾಸನ್ನು ಮಾಡುವಾಗ. ಅವರು ಹೇಳ್ತಾ ಇದ್ರು, ಇದು ಹೇಗೆ ನೀವು ಹೇಳಿಕೊಡ್ತೀರಿ, ಹೇಗೆ ಇಷ್ಟು ಮಕ್ಕಳಿಗೆ, ಹಾಗಾದರೆ ನನ್ನ ಮೊಮ್ಮಕ್ಕಳಿಗೆ ನೀವೇ ಗುರುಗಳಾಗಬೇಕು ಅಂತ. ಅವರ ಮಾತು ವರವಾಗಿ ಪ್ರಯೋಜನವಾಯಿತು ಇಂದೀಗ. ಆದ್ದರಿಂದ ಬಹಳಷ್ಟು ಸಂತೋಷದಿಂದ ನಾನು ಅಭಿನಂದನೆಯನ್ನು ಸ್ವೀಕರಿಸಿದ್ದೇನೆ. ಸುಬ್ರಾಯ ದೇವಸ್ಥಾನದ ಈ ಪುಣ್ಯಸ್ಥಳದಲ್ಲಿ ನನಗೆ ಅಭಿನಂದನೆ ಸಿಕ್ಕಿದೆ. ಕಾರಣ ಏನು ಅಂತೇಳಿದರೆ, ನನ್ನ ಗುರುಗಳಾದಂತಹ ಪಟ್ಟಣ ಅವರು ಅನ್ನಕ್ಕೆ ದಾರಿ ಮಾಡಿಕೊಟ್ಟಂತಹ ನನ್ನ ಗುರುಗಳು, ಅವರ ಅನುಗ್ರಹದಿಂದ ನಾನಿವತ್ತು ಇಷ್ಟು ಶಿಷ್ಯರನ್ನು ಸಿದ್ಧಗೊಳಿಸಿದ್ದೇನೆ. ತೆಂಕುತಿಟ್ಟಿನಲ್ಲಿ ಹೆಚ್ಚು ಮೇಳಗಳಲ್ಲಿ ಇವತ್ತು ನನ್ನ ಶಿಷ್ಯರು ಮೆರೆಯುತ್ತಾ ಇದ್ದಾರೆ. ಹವ್ಯಾಸ ಕ್ಷೇತ್ರದಲ್ಲೂ ನಾನು ಮಾಡಿದ ಕೆಲಸ ನನಗೆ ನೆಮ್ಮದಿ ಇದೆ ಅಂತ ನಾನು ಮನಸ್ಸಿನಲ್ಲಿ ಭಾವಿಸಿದ್ದೇನೆ. ಸಂಪೂರ್ಣವಾಗಿ ಸುಬ್ರಾಯ ದೇವರ ಅನುಗ್ರಹ ಇರಲಿ. ಮತ್ತು ನಮ್ಮ ಇಂದಿನ ರಂಗಪೂಜೆಯನ್ನು ಮಾಡಿಸಿದಂತಹ ಗಂಗಾಧರ ಶೇಖರ್ ಮತ್ತು ಮನೆಯವರು ಹಾಗೂ ಹರಿಪ್ರಸಾದ್ ಶೆಟ್ಟಿ ಮಾಯಿನಿಂಗಿ ಮತ್ತು ಮನೆಯವರು, ಇವರಿಗೆಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಅನುಗ್ರಹಿಸಿ ಇಷ್ಟು ಹೊತ್ತು ಭಗವದ್ಭಕ್ತರು ನೀವೆಲ್ಲರೂ ನೋಡಿದ್ದೀರಿ. ನಿಮಗೂ ನಾನು ಧನ್ಯವಾದವನ್ನು ಸಮರ್ಪಿಸುತ್ತಾ, ನಮ್ಮ ಕಲಾ ಸೇವೆಗೆ ನೀವೆಲ್ಲರೂ ಕೂಡ ಇನ್ನೂ ಕೂಡ ಹೆಚ್ಚಿನದಾದಂತಹ ಬೆಂಬಲ ಕೊಡಬೇಕು. ಭಟ್ರಚಂದ್ರ ಸ್ಮಾರಕ ಕೇಂದ್ರ ಸಮೀಪದಲ್ಲೇ ಇದೆ. ಶಾಸ್ತ್ರೀಯವಾದ ಯಕ್ಷಗಾನ ನೃತ್ಯಗಾನಕ್ಕೆ ಬೇಕಿದ್ದರೆ ನನ್ನೊಂದಿಗೆ ಬನ್ನಿ, ನಾನು ನಿಮ್ಮನ್ನು ಸಿದ್ಧಪಡಿಸ್ತೇನೆ ರಂಗಕ್ಕೆ ಅಂತ ಹೇಳಿಕೊಂಡು ನಿಮ್ಮೆಲ್ಲರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ. ಶಾರದಾ ಮಾತೆಯ ಅನುಗ್ರಹ ಸಂಪೂರ್ಣವಾಗಿ ನಮ್ಮೊಂದಿಗೆ ಇರಲಿ ಅಂತ ಹೇಳಿಕೊಂಡು ಯಕ್ಷಗಾನ ವಂದಿಸ್ತೇನೆ.